65 ಆಂಬ್ಯುಲೆನ್ಸ್ಗಳಲ್ಲಿ 26 ಅಡ್ವಾನ್ಸ್. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಾ ಪ್ರಾಧಿಕಾರದ ವತಿಯಿಂದ ಗೃಹ ಇಲಾಖೆ, ಸಾರಿಗೆ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳು ಸಮನ್ವಯದಿಂದ ಕ್ರಿಯಾ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವುದರಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದಾಗಿರುತ್ತದೆ ಹಾಗೂ ಇದರಿಂದಾಗಿ ಆಗುವ ಗಾಯಗಳು, ಸಾವು ನೋವುಗಳನ್ನು ಕಡಿಮೆ ಮಾಡಲು ಉದ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಅಪಘಾತಕ್ಕೀಡಾದ ವ್ಯಕ್ತಿಗಳಿಗೆ ಸೂಕ್ತ ಸಮಯದಲ್ಲಿ ಅಂದರೆ ಗೋಲ್ಡನ್ ಅವರ್ ತುರ್ತು ಚಿಕಿತ್ಸೆ ನೀಡುವುದರಿಂದ ಸಾವು ನೋವುಗಳನ್ನು ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದೆ. ಆರೋಗ್ಯ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ಈ ಆಂಬ್ಯುಲೆನ್ಸ್ಗಳನ್ನು ನೀಡಲಾಗುತ್ತದೆ. ಈ ಸಮಾರಂಭಕ್ಕೆ ಆಗಮಿಸಿರುವ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಇಲ್ಲಿ ಸೇರುವ ಎಲ್ಲ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ದೀಪವನ್ನ ಬೆಳಗಿಸುವ ಮುಖೇನ ಎಲ್ಲರಿಗೂ ಅವರಿವರೆನ್ನದೇ ಎಲ್ಲ ಇಲಾಖೆಯ ಪ್ರಮುಖರಿಗೂ ಕೂಡ ಇಂತಹ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ವಿಶೇಷ ವಂದನೆಗಳು. ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡುತ್ತಿದ್ದಾರೆ. ಸಾಂಕೇತಿಕ ಚಾಲನೆ ಹಸಿರು ಮೂಲಕ ದಯಮಾಡಿ ಮಧ್ಯದಲ್ಲಿ ಓಡಾಡ ಎಲ್ಲ ಚಾಲಕರು ಸಿದ್ಧರಿರಿ. ಸೈರನ್ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಕರ್ನಾಟಕ ರಾಜ್ಯ ಸುರಕ್ಷತಾ ಪ್ರಾಧಿಕಾರದ ಸಮನ್ವಯದಿಂದ ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆಯಡಿಯಲ್ಲಿ ಮೊದಲನೇ ಹಂತದಲ್ಲಿ ನೂತನ 65 ಆಂಬ್ಯುಲೆನ್ಸ್ಗಳ ಲೋಕಾರ್ಪಣೆಗೊಂಡಿದೆ. ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಸಾಂಕೇತಿಕ ಚಾಲನೆ ಕೂಡ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಜಂಟಿ ಆಶ್ರಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆಯ ಈ ನೂತನ 65 ಆಂಬ್ಯುಲೆನ್ಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರೇ ಹಾಗೂ ಮತ್ತೊಬ್ಬರು ಹಿರಿಯರು, ಮಾಜಿ ಸಚಿವರು, ನಮ್ಮ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣನವರೇ, ಹಿರಿಯ ಶಾಸಕರಾದಂಥ ಮಾಂತೇಶ್ ಕೌಜಲ್ಗಿ ಅವರೇ, ಶ್ರೀಮತಿ ರೂಪಾ ಶಶಿಧರ್ ಅವರೇ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗುಪ್ತಾ ಅವರೇ ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರೇ, ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಮಾಧ್ಯಮದ ಮಿತ್ರರು, ಇವತ್ತು ಅತ್ಯಂತ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ನಮ್ಮ ನಾಡಿನ ಜನರಿಗೆ ನೀಡ್ತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಚಾಲನೆ ನೀಡೋದಕ್ಕೆ ಬಂದಿದ್ದಾರೆ. ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದಾಗೆ ರಸ್ತೆ ಅಪಘಾತಗಳು ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮಾಹಿತಿಗಳ ಪ್ರಕಾರ ಏನು ನಮ್ಮ ಡೇಟಾ ಏನಿದೆ ಅದು ತೋರಿಸ್ತದೆ, ಪ್ರತಿ ವರ್ಷ ಸುಮಾರು 40,000 ಹೆಚ್ಚು ಕಮ್ಮಿ ರಸ್ತೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ 40,000 ಸರಿಸುಮಾರು ಏನು ಪ್ರತಿ ವರ್ಷ ಆಗ್ತಾ ಇದೆ, ಅದರಲ್ಲಿ ಸುಮಾರು 10,000, 9 ರಿಂದ 10,000 ಜನ ಮೃತಪಡ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗ್ತಾ ಇದೆ. ಅಂದರೆ ಸುಮಾರು 10,000 ಆ್ಯಾವ್ರೇಜ್ ಆಗಿ ನಾವು ತೆಗೆದುಕೊಂಡ್ರೆ ಕಳೆದ 3-4 ವರ್ಷ 10,000 ಆ್ಯಾವ್ರೇಜ್ ಆಗಿ ಪ್ರತಿ ವರ್ಷ ಆಕ್ಸಿಡೆಂಟ್ಗಳಿಂದ ಹೆಡ್ ಇಂಜುರಿ ಆಗಿ ಸ್ಪಾಟಲ್ಲೇ ಅನೇಕ ಜನ ತೀರ್ಕೊಳ್ತಕ್ಕಂಥದ್ದು ಆಗ್ತದೆ. ಮತ್ತು ಅನೇಕ ಜನ ಯಾರು ಚಿಕಿತ್ಸೆಗೆ ಒಳಗಾಗಬೇಕಾಗಿರುವಂಥ ಜನ ಅವರು ದಾರಿಯಲ್ಲಿ ಅಥವಾ ಚಿಕಿತ್ಸೆ ಹೋಗಿ ಮುಟ್ಟುವಷ್ಟೊತ್ತಿಗೆ ಅದರಲ್ಲೂ ಕೂಡ ತೀರ್ಕೊಳ್ಳುವಂಥ ಪರಿಸ್ಥಿತಿಗಳಾಗ್ತವೆ. ಆದ್ದರಿಂದ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಥರದ ಒಂದು ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿ ಆಕ್ಸಿಡೆಂಟ್ಗಳಾದಾಗ ಆ ಸೇವಾ ನೀಡ್ತಕ್ಕಂಥ ಅವಧಿ ಇದೆ, ಅದು ಆದಷ್ಟು ಕಮ್ಮಿ ಸಮಯದಲ್ಲಿ ಅವ್ರಿಗೆ ಆ ಒಂದು ಉನ್ನತ ಮಟ್ಟದ ಒಂದು ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಅವರಿಗೆ ಸೌಲಭ್ಯ ಸಿಗಬೇಕು.
ಒಂದು ಆಕ್ಸಿಡೆಂಟ್ ಆಗಿ ಅವರು ಒಂದು ತಾಲೂಕು ಆಸ್ಪತ್ರೆಗೆ ಅಥವಾ ಒಂದು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಒಂದು ಇನ್ನೊಂದು ಉನ್ನತ ಮಟ್ಟ ಅನೇಕ ಜನ ಒಂದೊಂದ್ಸಲ ನೋಡ್ತೀವಿ ಬಹಳ ದೂರ ಜಿಲ್ಲೆಗಳಿಂದ ನಿಮ್ಮೆರ್ಸಿ ಕರ್ಕೊಂಡ್ಬರ್ತಾರೆ. ಆದ್ರಿಂದ ಇದು ಆದಷ್ಟು ಕಮ್ಮಿ ಸಮಯದಲ್ಲಿ ಅವರಿಗೆ ಅಲ್ಲಿಗೆ ಕರ್ಕೊಂಡ್ಬರುವಂಥದ್ದು ಆಗಬೇಕು. ಮತ್ತು ಎರಡನೇದು, ಆ ಒಂದು ಸಮಯದಲ್ಲಿ ಅವರಿಗೆ ಆ ಒಂದು ಒಳ್ಳೆಯ ಚಿಕಿತ್ಸೆ ನೀಡುವಂಥ ಆಂಬ್ಯುಲೆನ್ಸ್ ಫೆಸಿಲಿಟಿ ಕೂಡ ಇರಬೇಕು. ಅದಕ್ಕೇನೆ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರು ಇದರ ಬಗ್ಗೆ ಹಿಂದೆ ಎಲ್ಲ ಮಾತನಾಡಿದ್ದಾರೆ. ಆ ಗೋಲ್ಡನ್ ಅವರ್ ಪೀರಿಯಡ್ ಅಲ್ಲಿ ನಾವು ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥ ವ್ಯವಸ್ಥೆಗಳು ಬರಬೇಕು. 108 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಅದೇ 108 ಆಂಬ್ಯುಲೆನ್ಸ್ ಏನು ಮಾಡುತ್ತದೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದಾಗ ಅವರನ್ನ ಆಕ್ಸಿಡೆಂಟ್ ಸ್ಥಳದಿಂದ ಆಸ್ಪತ್ರೆಗೆ ಕರ್ಕೊಂಬಂದು ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ತದನಂತರ ಅವರಿಗೆ ಬೇರೆ ಕಡೆ ಕಳಿಸ್ಬೇಕಾದ್ರೆ 108 ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ 108 ಸಮಸ್ಯೆಗಳು ಬರ್ತದೆ. ಅದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಸಮಸ್ಯೆ ಬರ್ತದೆ ಮತ್ತು ಅವ್ರಿಗೆ ಬೇರೆ ಬೇರೆ ಕೆಲಸದ ಒತ್ತಡ ಇರ್ತದೆ. ಆದ್ದರಿಂದ ನಾವು ಇದಕ್ಕೆ ಪ್ರತ್ಯೇಕವಾಗಿ ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣಗಳಿಗೇನೆ ನಾವು ಗಮನದಲ್ಲಿಡ್ಕೊಂಡು ಅವ್ರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ನೀಡಬೇಕು ಅಂತ ಉದ್ದೇಶವನ್ನು ಹಿಂದೆ ನಮ್ಮ CM ಅವರು ಕೂಡ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರ ಹೆಸರಿನಲ್ಲೇ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗಬೇಕಾಗಿದ್ದರೆ ಜನ ತೀರ್ಮಾನ ಮಾಡಬೇಕು. ಜನ ತೀರ್ಮಾನ ಮಾಡಬೇಕಂದ್ರೆ ರೂಲ್ಸ್ ಫಾಲೋ ಮಾಡಬೇಕು. ಜನ ಎಲ್ಲಿವರೆಗೂ ರೂಲ್ಸ್ ಫಾಲೋ ಮಾಡಿದಿರುವ ಟ್ರಾಫಿಕ್ ರೂಲ್ಸು ಅಲ್ಲಿವರೆಗೂ ಕೂಡ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ. ಈ ಡೆತ್ಸ್ ಆಗುತ್ತಲ್ಲ, ಇದರಲ್ಲಿ ಬಹುತೇಕ ಆಕ್ಸಿಡೆಂಟ್ಸಲ್ಲೂ ಅಷ್ಟೇ, ಡೆತ್ಸಲ್ಲೂ ಅಷ್ಟೇ ಬಹುತೇಕ ಯುವಕರೇ ಸಾಯೋದು ಅಷ್ಟೇ, ಆಕ್ಸಿಡೆಂಟ್ ಮಾಡೋದು ಅಷ್ಟೇ. ಯುವಕರಲ್ಲಿ ಒಂದು ಪ್ರಜ್ಞೆ ತರಬೇಕು. ಮತ್ತು 75-80% ಯುವಕರು ಆಕ್ಸಿಡೆಂಟ್ಸಲ್ಲಿ ಸಾಯ್ತಾರೆ ಎಲ್ಲಿವರೆಗೂ. ಅದರಲ್ಲೂ ವಿಶೇಷವಾಗಿ ನಾವು ನೀವು ನೋಡ್ತಾ ಇರ್ತೀವಿ, 2 ವೀಲರ್ ಓಡಿಸ್ತಾ ಇರ್ತಾರೆ, ಬೋಲು ಕಿವಿ ಹತ್ರ ಇಟ್ಕೊಂಡು ಓಡಿಸ್ತಾ ಇರ್ತಾರೆ. ಆಮೇಲೆ ಟ್ರಿಬಲ್ ರೈಡಿಂಗ್ ಮಾಡ್ತಾರೆ, ಫುಟ್ಪಾತ್ನಲ್ಲಿ ಹೋಗ್ತಾ ಇರ್ತಾರೆ. ಕುಡಿದು ವಾಹನ ಓಡಿಸ್ಬಾರ್ದು ಅಂತ ಹೇಳ್ತೀವಿ, ಕುಡಿದು ವಾಹನ ಓಡಿಸ್ತಾ ಇರ್ತಾರೆ. ಮತ್ತು ಈ ರೀತಿ ರ್ಯಾಶ್ ಡ್ರೈವಿಂಗ್ ಮಾಡೋದ್ರಿಂದ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗುತ್ತೆ. ಅದರಿಂದ ವಾಹನ ಓಡಿಸೋದು, ಅದು ಬಸ್ ಇರ್ಬೋದು, ಅದು ಸ್ಕೂಟರ್ ಇರ್ಬೋದು, ಜವಾಬ್ದಾರಿಯುತವಾಗಿ ವಾಹನ ಓಡಿಸ್ಬೇಕು. ಮತ್ತು ಮನೆಯಲ್ಲಿ ನಮಗೆ ಕುಟುಂಬದವ್ರು ಕಾಯ್ತಾ ಇರ್ತಾರೆ ಅನ್ನೋದು ಸ್ವಲ್ಪ ತಲೆನಲ್ಲಿ ಇಟ್ಕೊಂಡ್ರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗುತ್ತೆ ಅಂತೇಳಿ ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಆಂಬ್ಯುಲೆನ್ಸ್ನ ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಎಲ್ಲೆಲ್ಲ ಆಕ್ಸಿಡೆಂಟ್ಸ್ ಆಗುತ್ತೆ ಅದಕ್ಕೆ ಅನುಕೂಲ ಆಗಿ ಇವತ್ತು ಮಾಡಿದ್ದಾರೆ. ನಮಗೆ ತಿಳಿಸಿದ 65 ಆಂಬ್ಯುಲೆನ್ಸ್ಗಳಲ್ಲಿ 26 ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್, 39 ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಅನ್ನ ಒಳಗೊಂಡಿದೆ. ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅರವತ್ತೈದು ಆಂಬ್ಯುಲೆನ್ಸ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಅವುಗಳನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು, ರಾಮಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈ ಲೋಕಾರ್ಪಣೆ ಕಾರ್ಯಕ್ರಮ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ 65 ತುರ್ತು ಚಿಕಿತ್ಸಾ ಆಂಬ್ಯುಲೆನ್ಸ್ಗಳನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳು ಅವುಗಳಿಗೆ ಸೇರ್ಪಡೆ ಮಾಡ್ತಕ್ಕಂಥ ಅವುಗಳಿಗೆ ಜವಾಬ್ದಾರಿ ಕೊಟ್ಟುಕೊಟ್ಟು ಕೆಲಸವನ್ನು ಮಾಡ್ತಾರೆ.
ಈಗಾಗಲೇ 108 ಆಂಬುಲೆನ್ಸ್ಗಳು ಕೆಲಸ ಮಾಡ್ತಾರೆ. ಈಗಾಗಲೇ ಇವುಗಳ ಅವಶ್ಯಕತೆಗಳನ್ನು 65 ಆಂಬುಲೆನ್ಸ್ಗಳು, ಸುಮಾರು 30 ಆಂಬುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕಗಳು, ಅಡ್ವಾನ್ಸ್ಡ್ ಜೀವರಕ್ಷಕ. ಇನ್ನು ಉಳಿದಂಥವು 35ಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಬೇಸಿಕ್ ಲೈಫ್ ಸಪೋರ್ಟ್. ಇನ್ಮೇಲೆ ಈ ಸಂಚಾರಿ ನಿಯಮಗಳಿದ್ದಾವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಕಲಿಬೇಕು. ಅವರು ಬಸ್ ಡ್ರೈವರ್ ಇರಲಿ, ಲಾರಿ ಡ್ರೈವರ್ ಇರಲಿ, ಮೋಟಾರ್ ಸವಾರರಿರಲಿ, ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ, ನಮ್ಗೆ ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ಯಾವ ಜಾಗದಲ್ಲಿ ಕ್ರಾಸ್ ಮಾಡಬೇಕು ಅಂತ ಬಂದಿರ್ತದೆ. ಅಂಥ ರಸ್ತೆಗಳನ್ನು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಎಲ್ಲಿ ಅಲ್ಲಿ ಹೋಗ್ಬೋದು, ಅಥವಾ ಕುಡಿದ್ಬಿಟ್ಟು ಒಲಾಡ್ಕೊಂಡು ಹೋಗೋದು. ರಸ್ತೆ ದೂರ ಏನು ರಸ್ತೆನೇ ಇವ್ದು ಅನ್ನೋ ಥರ ಒಲಾಡ್ತಾ ಇರ್ತಾರೆ, ರಸ್ತೆ ತುಂಬ ತಿರುಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವೆಲ್ಲ ಅದಕ್ಕೆ ಸಂಚಾರಿ ನಿಯಮಗಳನ್ನ ಈ ಪ್ರಾಧಿಕಾರ ಆಗಿರೋದು ಅದಕ್ಕೋಸ್ಕರ ಜಾಗೃತಿ ಮೂಡಿಸ್ಬೇಕು. ಈಗ ದುಡ್ಡು ಕೊಡೋದು ಯಾಕೆ? ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ನಿಮಗೆ ಅಪಘಾತಗಳು ನಿಲ್ಲಬೇಕು ಮತ್ತು ಅಪಘಾತಗಳು ಆಗದ ರೀತಿ ತಡಿಬೇಕು ಕಾರಣ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋನ ಜವಾಬ್ದಾರಿ ಇರ್ತದೆ. ಯಾರೇ ರಸ್ತೆ ಮೇಲೆ ಆಮೇಲೆ ವಾಹನಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಬ್ರೇಕೇ ಇರೋದಿಲ್ಲ, ಓಡಿಸ್ತಾ ಇರ್ತಾರೆ. ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವರ್ ಎಂಥದ್ದು ಸ್ಟೇರಿಂಗ್, ಯಾಕೆ ನನಗೆ ಕಾರ್ ಓಡಿಸೋದು ಬರಲ್ಲ, ಇಟ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು, ಏನ್ ಮಾಡ್ತಾರೆ ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ, ಓಡಿಸ್ತಾ ಮಾತಾಡೋದು. ಇಂಥವೆಲ್ಲ ಕಡಿಮೆ ಮಾಡಬೇಕು, ಇವೆಲ್ಲ ನಿಲ್ಲಿಸ್ಬೇಕು. ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ, ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದ್ರೆ ಅದೇ ತಿರುಗು. ಅವರಿಗೆ 80 ಕಿಲೋಮೀಟರ್ ಓಡಿಸ್ರೆ ಅಂತ ಇದ್ರೆ ಅವರು 120 ಕಿಲೋಮೀಟರ್ ಓಡಿಸೋದು. ಅದು ಓಡದೇವರು ಏನ್ ಎಕ್ಸಿಲೇಟರ್ ಹಾಕಿಟ್ಟು ಇದೆಲ್ಲ ಬಿಡ್ಬೇಕು. ವಿದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಸಾರಿಗೆ ಸಚಿವರೇ, ಬರೀ ನೋಟಿಸ್ ಕೊಡ್ಬೇಡಿ, ಸಾರಿ ಕ್ಯಾನ್ಸಲ್ ಮಾಡ್ಬಿಡಿ. ಕೋರ್ಟ್ ಹೋಗಿ ಕೋರ್ಟ್ ಕ್ಯಾನ್ಸಲೇ ಮಾಡ್ಬಿಡಿ. ಕುಡಿದು ಊಟ ಓಡಿಸಿದ್ರೆ, ಅತಿ ಸ್ಪೀಡ್ನಲ್ಲಿ ಓಡಿಸಿದ್ರೆ, ನಿಯಮಗಳು ಯಾರು ಪಾಲನೆ ಮಾಡೋದು ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಶುರು ಮಾಡ್ತಾರೆ. ಪೊಲೀಸ್ನವರು ತಗೋಬೇಕು, ಸಾರಿಗೆ ಇಲಾಖೆ. ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಅನುಕೂಲ. ನಾವು ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರ್ಬೇಕಲ್ಲ. ಜನರು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥ ಕಲಿಬೇಕಲ್ಲ. ಬಹಳ ಇದಾವೆ. ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ, ಮರಣದಂಡನೆ ಅಂತ ಇರ್ತದೆ. ಅದು ಗೊತ್ತಿದ್ದು ಮರಣ ಮಾಡ್ತಾರೆ.
ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಮುಗಿಸ್ಬಿಡ್ತೀನಿ ಅಂತ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು. ಈ ತರದ ಭಾವನೆಗಳಿದಾವಲ್ಲ, ಇದೆಲ್ಲ ಬಿಡಬೇಕಾಗ್ತದೆ. ಇವು ಬಿಟ್ಟರು ಮಾತ್ರ ನಾವು ಎಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ. ನೀವು ಇದನ್ನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಲ್ಲ. ಸೊ ಆದರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸಲಿಕ್ಕೆ, ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ, ಸಹಕಾರವನ್ನ ನಮ್ಮ ಸರ್ಕಾರ ಕೊಡ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ. ಮತ್ತೆ ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ 65 ಆಂಬ್ಯುಲೆನ್ಸ್ಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ನಮಗೆ ತಿಳಿಸಿದ 65 ಆಂಬ್ಯುಲೆನ್ಸ್ಗಳಲ್ಲಿ 26 ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್, 39 ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಅನ್ನ ಒಳಗೊಂಡಿವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.